ಕನ್ನಡಿಗರಿಗೆ ಮತ್ತೊಂದು ಬರೆ ಎಳೆದಿದೆ ಸರ್ಕಾರ. ಸಿಲಿಕಾನ್ ಸಿಟಿಯಲ್ಲಿ ನೀರಿನ ದರ ಏರಿಕೆ ಆಗಿದೆ. ಡೊಮೆಸ್ಟಿಕ್ ಕನೆಕ್ಷನ್ಸ್ಗೆ ಗರಿಷ್ಠ ಲೀಟರ್ಗೆ 1 ಪೈಸೆಯನ್ನ ಹೆಚ್ಚಳ ಮಾಡಿರುವಂತದ್ದು. ಗೃಹ ಬಳಕೆದಾರರಿಗೆ ತಿಂಗಳಿಗೆ 20 ರಿಂದ 30 ರೂಪಾಯಿ ಹೆಚ್ಚುವರಿಯಾಗಿ ಹೊರೆ. ನೀರಿನ ದರ ಏರಿಕೆ ಏಪ್ರಿಲ್ನಿಂದ ಅನ್ವಯ ಆಗುತ್ತೆ. ಬಿಡಬ್ಲ್ಯೂಎಸ್ಎಸ್ಬಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನೀರಿನ ದರ ಏರಿಕೆಯ ವಿವರವನ್ನ ನೋಡ್ತಾ ಹೋಗೋದಾದ್ರೆ ಡೊಮೆಸ್ಟಿಕ್ ಕನೆಕ್ಷನ್ಗೆ ಗರಿಷ್ಠ ಲೀಟರ್ಗೆ 1 ಪೈಸೆ ಹೆಚ್ಚಳ ಆಗಿದೆ. ಸ್ಲ್ಯಾಬ್ ಲೀಟರ್ಗೆ 0.15 ಪೈಸೆ ಹೆಚ್ಚಳವಾಗಿದೆ. ಇನ್ನ 8 ರಿಂದ 25 ಸಾವಿರದೊಳಗಿನ ಸ್ಲ್ಯಾಬ್ಗೆ ಲೀಟರ್ಗೆ 40 ಪೈಸೆ ಹೆಚ್ಚಳವಾಗಿದೆ. 25 ಸಾವಿರ ಲೀಟರ್ಗಿಂತ ಹೆಚ್ಚು ಬಳಕೆ ಮಾಡಿದ್ರೆ 80 ಪೈಸೆ ಏರಿಕೆ ಮಾಡಲಾಗಿದೆ. 50 ಸಾವಿರದಿಂದ 1 ಲಕ್ಷ ಲೀಟರ್ ನೀರು ಬಳಕೆ ಮಾಡಿದ್ರೆ 1 ಪೈಸೆ ಹೆಚ್ಚಳ ಮಾಡಲಾಗಿದೆ. ಸೊ ಹೀಗಾಗಿ 25 ಸಾವಿರಕ್ಕಿಂತ ಹೆಚ್ಚಳ ಮಾಡಿದ್ರೆ ಜಾಸ್ತಿಯಾಗಿ. ಸೊ ಗೃಹ ಬಳಕೆಯ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಏಪ್ರಿಲ್ನಿಂದಲೇ ಅನ್ವಯ ಆಗುತ್ತೆ. ಈ ತಿಂಗಳಿಂದಲೇ ನೀರಿನ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈಗ ಮತ್ತೆ ಬೆಂಗಳೂರಿಗೆ ಬರೆ ಎಳೆಯುವಂತಹ ಕೆಲಸವನ್ನ ಮಾಡಿದ್ರು. ರಾಜ್ಯದಲ್ಲಿ ಕಾವೇರಿ ನೀರಿನ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ದರ ಏರಿಕೆ ಕುರಿತು ನಾಳೆ ಅಧಿಕೃತ ಘೋಷಣೆ ಆಗುತ್ತೆ. ಲೀಟರ್ಗೆ ಎಷ್ಟು ಪೈಸೆ ಹೆಚ್ಚಳ ಅಂತ ಜಲಮಂಡಳಿ ಘೋಷಣೆಯನ್ನ ಕೂಗಿರುವಂತದ್ದು. 1 ಲೀಟರ್ ನೀರು ಬಳಕೆಗೆ ಗರಿಷ್ಠ 1 ಪೈಸೆಯನ್ನ ಹೆಚ್ಚಳ ಮಾಡಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ರಾಜ್ಯದಲ್ಲಿ ಮತ್ತೆ ಕಾವೇರಿ ನೀರಿನ ದರ ಏರಿಕೆಯ ವಿಚಾರ ನಾಳೆ ಎಷ್ಟು ಏರಿಕೆ ಮಾಡಬೇಕು ಅನ್ನೋದು ಚರ್ಚೆ ಆಗುತ್ತೆ. ಇನ್ನೊಂದು ಜಲಸಂಪನ್ಮೂಲ ಸಚಿವರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಮೊದಲೇ ಹೇಳಿದ್ರು, ಸುಮಾರು 10 ವರ್ಷದಿಂದಲೂ ಕೂಡ ನೀರಿನ ಬೆಲೆಯನ್ನ ಏರಿಕೆ ಮಾಡಿಲ್ಲ, ಹಾಗಾಗಿ ಬಾರಿ ಏರಿಕೆ ಮಾಡಲೇಬೇಕಾಗುತ್ತೆ, ಮಾಡೇ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಸೊ ಅದೇ ವಿಚಾರವಾಗಿ ನೋಡೋದಾದ್ರೆ ಈಗ ನೀರಿನ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಅಂತಿಮವಾಗಿ ನಾಳೆ ಇದರ ಬಗ್ಗೆ ತಿಳಿಸಲಾಗುತ್ತೆ.